ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಆಲ್ ಇನ್ ಒನ್ ಪೌಡರ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ಒಂದು ಪೌಡರ್ ನಿಮ್ಮ ಮನೇಲಿ ಇದ್ದರೆ ಉಂಟಲ್ಲ, ಅಡುಗೆ ಚಿಂತೆಯೇ ಇಲ್ಲ ಅಂತ ಹೇಳ್ಬೋದು. ಈ ಪೌಡರ್ ಮನೇಲಿ ಇದ್ದರೆ ಉಂಟಲ್ಲ, 25ಕ್ಕಿಂತ ಜಾಸ್ತಿ ಐಟಮನ್ನು ಕೂಡ ಮಾಡಿ ಮುಗಿಸ್ಬೋದು. ಅದು ವೆಜ್ಜೇ ಇರಲಿ ನಾನ್ ವೆಜ್ಜೇ ಇರಲಿ, ಯಾವ ಅಡುಗೆಯನ್ನು ಕೂಡ ಮಾಡ್ಬೋದು ಈ ಒಂದು ಪೌಡ್ರ್ ಇದ್ದರೆ. ಅದು ಎಗ್ಗಿಂದ ಹಿಡಿದು ತರಕಾರಿವರೆಗೆ ಕೂಡ ಯಾವುದೇ ಅಡುಗೆಯನ್ನು ಮಾಡ್ಬೋದು. ಅಂಥ ಪೌಡರ್ ಏನು ಅಂತ ಕೇಳ್ತಾ ಇದ್ದರೆ, ಹೌದು, ಅಮಿತಾಸ್ ಕಿಚನ್ಗೆ ಹೋಗುವ, ವಿಡಿಯೋ ನೋಡಿಕೊಂಡು ಬರುವ, ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಹಾಗೆ ಈ ಪೌಡ್ರನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಅಡುಗೆಯನ್ನು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಪೌಡ್ರನ್ನು ಈ ರೀತಿಯೇ ಒಂದು ಏರ್ಟೈಟ್ ಕಂಟೈನರ್ಲಿ ಸ್ಟೋರ್ ಮಾಡಿ ಇಟ್ಟರೆ ಉಂಟಲ್ಲ, 3-4 ತಿಂಗಳವರೆಗೆ ಇದರ ರುಚಿ, ಬಣ್ಣ ಮತ್ತು ಪರಿಮಳದಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಹೊಸತ್ರಂತೆ ಇರ್ತದೆ ಈ ಪೌಡ್ರು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಇಲ್ಲಿ ನಾನೀಗ ಒಂದು ಮಣ್ಣಿನ ಪಾತ್ರೆ ಕಾಯಿಲಿಕ್ಕೆ ಇಟ್ಟಿದ್ದೇನೆ. ಪಾತ್ರೆ ಚೆನ್ನಾಗಿ ಕಾದಿದೆ. ಅದಕ್ಕೆ ಈಗ 1 ಮುಷ್ಟಿಯಷ್ಟು ಕುಮಟ ಮೆಣಸನ್ನು ಹಾಕ್ತಾ ಇದ್ದೇನೆ. ಅರ್ಧ ಮುಷ್ಟಿಯಷ್ಟು ಊರ ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೇನೆ. ಬೆಂಕಿಯನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಆಯ್ತು. ಇವಾಗ ನೋಡಿ, ಮೆಣಸು ಇಲ್ಲಿ ಚೆನ್ನಾಗಿ ಹುರಿದು ಹೋಗಿದೆ. ಇಷ್ಟಾದ್ರೆ ಸಾಕು. ಇವಾಗ ಇದನ್ನೊಂದು ಪಾತ್ರೆಗೆ ತೆಗೆಯುವ. ಇಲ್ಲಿ ಈಗ 2 ಮುಷ್ಟಿಯಷ್ಟು ಕರಿಬೇವನ್ನು ಕೂಡ ಹಾಕಿಕೊಳ್ಳುವ. ಇದು ನಾನು ಕರಿಬೇವನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಒಣಗಿಸಿಕೊಂಡಿದ್ದೇನೆ. ಅದನ್ನು ಕೂಡ ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಹುರಿಬೇಕು. ಬೆಂಕಿಯನ್ನು ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರಿದ್ರೆ ಆಯ್ತು. ಕರಿಬೇವು ಇಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ಬೇಕು. ಜಾಸ್ತಿ ಹಾಕಿದ್ರಷ್ಟು ಏನು ಪ್ರಾಬ್ಲಮ್ ಇಲ್ಲ. ಸ್ಮೆಲ್ ಏನು, ಬ್ಯಾಡ್ ಸ್ಮೆಲ್ ಏನಿಲ್ಲ, ಒಳ್ಳೇದಿರ್ತದೆ. ಮತ್ತೆ ಇದು ಹೇರಿಗೆಲ್ಲ ತುಂಬಾನೇ ಒಳ್ಳೇದಾದ ಕಾರಣ ಉಂಟಲ್ಲ, ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿ, ನಮಗೆ ಅಂದ್ರೆ ಮಸಾಲೆ ಇದರಲ್ಲಿ ಆಗ್ಬೇಕಾದದ್ದು. ಹಾಗಾಗಿ ಇದನ್ನು ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಆಯ್ತು. ಇಲ್ಲಿ ಇವಾಗ ಬೇವು ಸೊಪ್ಪು ಕೂಡ ಚೆನ್ನಾಗಿ ಹುರಿದು ಹೋಯ್ತು ನೋಡಿ. ಈಗ ಗರ ಆಗ್ಬೇಕು, ಚೆನ್ನಾಗಿ ಹುರಿಬೇಕು. ಪ್ರತಿಯೊಂದು ಬೇವು ಸೊಪ್ಪು ಕೂಡ ಚೆನ್ನಾಗಿ ಹುರಿಬೇಕು. ಆ ನಂತರ ತಕೊಂಡಾಯ್ತು ನೋಡಿ. ಇಲ್ಲಿ ಇದಾಯ್ತು ಬೇವು ಸೊಪ್ಪು. ಇದನ್ನು ಇವಾಗ ಮೆಣಸು ತೆಗೆದ ಪ್ಲೇಟಿಗೆ ಇದನ್ನು ಕೂಡ ತಕೊಳ್ಳುವ. ಇವಾಗ ಅದೇ ಪಾತ್ರೆಗೆ ನಾನೀಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಅನ್ನು ಕೂಡ ಹಾಕ್ತಾ ಇದ್ದೇನೆ. ಪೆಪ್ಪರ್ ಇಲ್ಲೊಂದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೊಂದು 8 ಏಲಕ್ಕಿ ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಲವಂಗ, ನಂತರ ಇಲ್ಲಿ ಸ್ಟಾರ್ ಹೂವು ಮತ್ತು ಚಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಜಾಯಿಕಾಯಿ ಮತ್ತು ಜಾಪತ್ರೆ. ಜಾಪತ್ರೆ ಬೇಡದವರು ಸ್ಕಿಪ್ ಮಾಡಬಹುದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಹಾಗೆ ಇಲ್ಲಿ ಪಲಾವ್ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಹೀಗೆ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯ್ತು. ಇಲ್ಲಿ ಪೆಪ್ಪರ್ ಚೆನ್ನಾಗಿ ಪಟಪಟ ಅಂತ ಹೇಳಿತ್ತು. ಇಷ್ಟಾದ್ರೆ ಸಾಕು. ಹಾಗೆ ನಾವು ಹಾಕಿದ ಸಾಂಬಾರ ಪದಾರ್ಥ, ಗರಂ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಕೂಡ ಇನ್ನೊಂದು ಪಾತ್ರೆಗೆ ತೆಗೆಯುವ. ಇಷ್ಟಾದ್ರೆ ಸಾಕು. ಇವಾಗ ಅದೇ ಓಡಿಗೆ ಮೆಂತೆ, ದೊಡ್ಡ ಜೀರಿಗೆ ಬಡೆ ಸೊಪ್ಪು ಅಂತ ಹೇಳ್ತೇವಲ್ಲ ಅದು, ಹಾಗೆ ಜೀರಿಗೆ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಕೊತ್ತಂಬರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡ್ರೆ ಆಯ್ತು. ಬೆಂಕಿಯನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟುಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯ್ತು. ಎಣ್ಣೆ ಹಾಕುದು ಬೇಡ, ಯಾವುದೇ ಸಾಮಗ್ರಿಗೆ ಎಣ್ಣೆ ಹಾಕುದು ಬೇಡ. ಇಲ್ಲಿ ನೋಡಿ, ಕೊತ್ತಂಬರಿ ಜೀರಿಗೆಲ್ಲ ಹುರ್ಕೊಂಡಾಯ್ತು. ಇನ್ನು ಇದನ್ನು ಮೆಣಸು ತೆಗೆದ ಪಾತ್ರೆಗೆ ನಾವು ಇದನ್ನೆಲ್ಲ ಹಾಕಿಕೊಳ್ಳುವ. ಇದನ್ನು ಇಲ್ಲಿ ಆ ಬಿಸಿಗೆ ನಾನು ಉಂಟಲ್ಲ, ಇಲ್ಲಿ ಅರಿಶಿನ ಪೌಡರ್ ಅನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಈ ಬಿಸಿಯಲ್ಲಿ ಒಮ್ಮೆ ಮಗುಚಿಕೊಂಡ್ರೆ ಆಯ್ತು. ಇನ್ನು ಇದನ್ನು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡುವ. ಪೂರ್ತಿ ತಣ್ಣಗಾದ ನಂತರ ಉಂಟಲ್ಲ, ಪೌಡರ್ ಮಾಡಿಕೊಂಡ್ರೆ ಆಯ್ತು. ಇವಾಗ ಇಲ್ಲಿ ಮಸಾಲೆ ಪೂರ್ತಿ ತಣ್ಣಗಾಗಿದೆ. ಇವಾಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಮಿಕ್ಸರ್ ಜಾರಿಗೆ ಹಾಕಿ ಉಂಟಲ್ಲ, ನಯವಾಗಿ ಪೌಡರ್ ಮಾಡಿಕೊಂಡ್ರೆ ಆಯ್ತು. ನೋಡಿ ಸ್ನೇಹಿತರೆ, ನಮ್ಮ ಆಲ್ ಇನ್ ಒನ್ ಪೌಡ್ರ್ ರೆಡಿ ಆಗಿದೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಅಡುಗೆ ಮಾಡೋದಂದರೆ, ನಾವಿಲ್ಲಿ ಚಿಕನ್ ತಗೊಂಡ್ರೆ 1 kg ಚಿಕನ್ ಏನಾದ್ರು ತಗೊಂಡ್ರೆ ಒಂದು 2 ಈರುಳ್ಳಿ 2 ಟೊಮೆಟೊವನ್ನು ಒಗ್ಗರಣೆಗೆ ಇಟ್ಟುಕೊಳ್ಬೇಕು. ಅನಂತರ ಸ್ವಲ್ಪ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಹಾಕಿಕೊಳ್ಬೇಕು. ಜಜ್ಜಿಕೊಂಡ ಶುಂಠಿ ಬೆಳ್ಳುಳ್ಳಿ, ಒಂದು ಕಾಯಿ ಮೆಣಸು ಮತ್ತು ಕರಿಬೇವೆಲ್ಲ ಹಾಕಿ ಒಗ್ಗರಣೆಗೆ ಇಟ್ಟು ನಾವು ಅದಕ್ಕೆ ಮಾಂಸವನ್ನು ಹಾಕಿಕೊಳ್ಬೇಕು. ಮಾಂಸ ಬೆಂದು ಒಂದು 1/4 ಅಂಶ ಬೆಂದ ನಂತರ ಈ ಪೌಡ್ರನ್ನು ಸೇರಿಸಿಕೊಂಡು ಒಂದು 10 ನಿಮಿಷ ಬೇಯಿಸಿಕೊಂಡ್ರೆ ಆಯಿತು. ಸ್ವಲ್ಪ ಗ್ರೇವಿ ಬೇಕು ಅಂತಿದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿಕೊಂಡು ಗ್ರೇವಿ ಮಾಡ್ಬೋದು. ಡ್ರೈ ಆಗಬೇಕು ಅಂತಿದ್ರೆ ಅಲ್ಲಿಗೆ ನಾವು ಇದನ್ನು ಸ್ವಲ್ಪ ಡ್ರೈ ಮಾಡಿಕೊಳ್ಬೋದು. ನಿಮ್ಮ ರುಚಿಗೆ ಅನುಗುಣವಾಗಿ ಮಾಡಿಕೊಂಡ್ರೆ ಆಯಿತು. ಹಾಗೆ ತರಕಾರಿ ಆದರೆ ಸಹ ಅಷ್ಟೇ,
ಕಾಲಿಫ್ಲವರ್ ಅಲ್ಲಾದರೆ ಸಹ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಅದೇ ಎಲ್ಲ ಹಾಕಿ ಒಗ್ಗರಣೆ ಟೊಮೆಟೊ ಎಲ್ಲ ಇಟ್ಟು ಒಗ್ಗರಣೆ ಮಾಡಿ ಅದಕ್ಕೆ ಕಾಲಿಫ್ಲವರ್ ಕ್ಲೀನ್ ಮಾಡಿದ ಕಾಲಿಫ್ಲವರನ್ನು ಹಾಕಿ ಸ್ವಲ್ಪ ಅರ್ಧ ಬೆಂದ ನಂತರ ಈ ಪೌಡ್ರನ್ನು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಅಂದರೆ ಹುಳಿ ರಸ ಉಪ್ಪು ಹುಳಿ ಎಲ್ಲ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕಾಗ್ತದೆ ಸಪ್ರೇಟಾಗಿ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ, ಪರಿಮಳ ಕೂಡ ಆಗಿರ್ತದೆ. ಅದೇ ರೀತಿ ಬೆಂಡೆಕಾಯಿ ಕೂಡ ಮಾಡ್ಬೋದು, ಹಾಗೆ ಮಟನ್ ಕೂಡ ಮಾಡ್ಬೋದು, ಎಗ್ ಮಾಡ್ಬೋದು, ಎಗ್ ಗ್ರೇವ್ ಮಾಡ್ಬೋದು, ಎಗ್ ಸುಕ್ಕ ಅಂತ ಸ್ವಲ್ಪ ಡ್ರೈ ಆಗಿ ಮಾಡ್ಬೋದು. ಇಡೀ ಎಗ್ಗನ್ನು ಬೇಯಿಸಿ ಉಂಟಲ್ಲ, ಇಡೀ ಬಾಯ್ಲ್ಡ್ ಎಗ್ಗಿಗೆ ಈ ಬಾಯ್ಲ್ಡ್ ಎಗ್ ಅನ್ನು ಈ ಗ್ರೇವಿಗೆ ಹಾಕಿಕೊಂಡು ಆ ರೀತಿ ಕೂಡ ಮಾಡ್ಬೋದು. ಸ್ನೇಹಿತರೆ, ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.